ಕರ್ತನ ಹೆಸರು. ಜೇಷಾಮ್ ಜಬದೊರೆ. ಅಧ್ಯಾಯ 1. ಹೆಸರಿನಲ್ಲಿ ವ್ಯಕ್ತಿತ್ವವಿದೆ. ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳುವಾಗ ಆತನ ಗುಣಾತಿಶಯಗಳು ನಮ್ಮ ಮನೋನೇತ್ರಗಳ ಮುಂದೆ ನಿಲ್ಲುವುದುಂಟು. ಹೆಸರಿಗೆ ಮರ್ಯಾದೆ, ಗೌರವವು ಉಂಟು. ಹಳೆ ಮತ್ತು ಹೊಸ ಒಡಂಬಡಿಕೆ ಭಕ್ತರ ಹೆಸರಿನಲ್ಲಿ ಗೂಢಾರ್ಥ ಅಡಗಿರುವುದನ್ನು ಕಾಣುತ್ತೇವೆ. ಆಯಾ ಹೆಸರಿಗೆ ತಕ್ಕಂತೆ ಕರ್ತನು ಅವರನ್ನು ಉಪಯೋಗಿಸಿದ್ದನ್ನು ತಿಳಿಯುತ್ತೇವೆ. 1. ಕರ್ತನ ಹೆಸರು. ದೇವರು ಮೋಶೆಗೆ ಮತ್ತು ಹೇಳಿದನೆಂದರೆ, ನೀನು ಇಸ್ರಾಯೇಲರಿಗೆ ನಿಮ್ಮ ಪಿತೃಗಳಾದ ಅಬ್ರಾಮ, ಇಸಾಕ, ಯಾಕೋಬರ ದೇವರಾಗಿರುವ ಕರ್ತನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು, ಇದು ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ ಎಂದನು. ವಿಮೋಚನಕಾಂಡ 3:15. ಕರ್ತನು ಅಂದರೆ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು ಎಂದು ಅರ್ಥ. ವಿಮೋಚನಕಾಂಡ 34:5. ಅದು ಮಾತ್ರವೇ ಅಲ್ಲ, ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಕರ್ತನು. ವಿಮೋಚನಕಾಂಡ 34:14. ಆದ್ದರಿಂದ ಕರ್ತನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಎಂದು ಸತ್ಯವೇದ ಎಚ್ಚರಿಸುತ್ತದೆ. ವಿಮೋಚನಕಾಂಡ 20:7. 2. ದಾವೀದನ ಆಯುಧ. ಕರ್ತನ ನಾಮವನ್ನು ಸರ್ವಾಯುಧವಾಗಿ ಪ್ರಯೋಗಿಸಿ ಜಯ ಹೊಂದಿದ ಮೊದಲನ ಅರಸ ದಾವೀದನು. ಚಿಕ್ಕ ಪ್ರಾಯದಲ್ಲೇ ಬಾಲಡ್ಯನಾದ ಗೊಲ್ಯಾತನನ್ನು ಕರ್ತನ ನಾಮದಲ್ಲಿ ಎದುರಿಸಿ ನಿಂತನು. ದಾವೀದನು ಫಿಲಿಷ್ಟಿಯನನ್ನು ನೋಡಿ, ನೀನು ಈಟಿ, ಕತ್ತಿ, ಭರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಏಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧಭಟರ ದೇವರು ಆಗಿರುವ ಕರ್ತನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂದನು. 1 ಸಾಮ್ಯುಯೇಲ್ 17:45. ಕರ್ತನ ನಾಮವು ರಕ್ಷಣಾ ಆಯುಧ ಮಾತ್ರವೇ ಅಲ್ಲ, ಎದುರಿಸಲು ದೃಢಪಡಿಸುವ ದೇವಬಲವೂ ಆಗಿದೆ. ಕರ್ತನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎನ್ನುವ ದಾವೀದನೊಂದಿಗೆ ಕರ್ತನ ಪ್ರಸನ್ನತೆಯೇ ಮುಂದೆ ನಡೆಯಿತು. ಕರ್ತನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ, ಆದ್ದರಿಂದ ನಾನು ಕದಲುವುದಿಲ್ಲ ಎಂದು ದಾವೀದನು ಎದೆತಟ್ಟಿ ನುಡಿಯುತ್ತಾನೆ. ಗೊಲ್ಯಾತನನ್ನು ಜಯಿಸಿದ್ದು ಮಾತ್ರವೇ ಅಲ್ಲ, ಜೀವಿತ ಕಾಲವೆಲ್ಲ ಜಯವನ್ನೇ ತನ್ನ ಸ್ವಾಸ್ಥ ಮಾಡಿಕೊಂಡಿದ್ದರ ರಹಸ್ಯ ಇದೆ. 3. ಯೇಸುಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸು. ಮದ್ರಾಸಿನ ಒಂದು ದೇವಾಲಯದಲ್ಲಿ ಸುಪ್ರಸಿದ್ಧ ಸೇವಕರೊಬ್ಬರು ವಿಶೇಷ ಸಂದೇಶ ನೀಡುವಂತೆ ಕರೆಯಲ್ಪಟ್ಟಿದ್ದರು. ದೇವಾಲಯವು ತುಂಬಿ ತುಳುಕುತ್ತಿತ್ತು. ಕೂಟ ಪ್ರಾರಂಭಿಸಿತು, ಆದರೆ ಧ್ವನಿವರ್ಧಕ ಸರಿಯಾಗಿ ಕೆಲಸ ಮಾಡಲಿಲ್ಲ. ಜನರ ಮಧ್ಯೆ ಗುಣುಗೂಟ ಪ್ರಾರಂಭವಾಯಿತು. ಇಷ್ಟು ದೊಡ್ಡ ಕೂಟವನ್ನೇರ್ಪಡಿಸಿದವರು ಒಂದು ಒಳ್ಳೆಯ ಧ್ವನಿವರ್ಧಕವನ್ನು ಅಣಿಗೊಳಿಸಬಾರದಾ ಎಂಬುದಾಗಿ ಅನೇಕ ವಿಧವಾದ ಟೀಕೆಗಳು ಪ್ರಾರಂಭಿಸಿತು. ಆದರೆ ಸ್ತ್ರೀಯರ ಮಧ್ಯೆ ಒಬ್ಬ ಸಹೋದರಿ ಮೊಣಕಾಲೂರಿ ನಿಂತು ಧ್ವನಿವರ್ಧಕ ಸರಿಯಾಗಿ ಕೆಲಸ ಮಾಡುವಂತೆ ಯೇಸುಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದಳು. ಆ ಕೂಡಲೇ ಧ್ವನಿವರ್ಧಕದ ಮೇಲೆ ಕ್ರಿಯೆ ಮಾಡುತ್ತಿದ್ದ ಶತ್ರುವಿನ ಬಲ ಮುರಿಯಲ್ಪಟ್ಟು ಧ್ವನಿಪ್ರಸಾರ ಸರಿಯಾಯಿತು. ನೀನು ಗುಣುಗುಟ್ಟುವಾಗ ಶತ್ರು ನಿನ್ನನ್ನು ಸೋಲಿಸುವನು, ಆದರೆ ಕ್ರಿಸ್ತನ ಹೆಸರಿನಲ್ಲಿ ಅವನನ್ನು ಎದುರಿಸಿ ನಿಂತರೆ ಅವನು ಓಡಿ ಹೋಗುವನು. ಯೇಸುಕ್ರಿಸ್ತನ ಹೆಸರೇ ನಮ್ಮ ಸರ್ವಾಯುಧ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಎಂದು ಯೇಸು ಅಂದನು. ಯೋಹಾನ 14:14. 4. ಅಡ್ಡಬಿದ್ದು ಆರಾಧಿಸುವ ನಾಮ. ಆದುದರಿಂದ ಸ್ವರ್ಗ, ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸುಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಫಿಲಿಪ್ಪಿ 2:10-11. ಯೇಸುವಿನ ಹೆಸರಿನಲ್ಲಿ ಅಡ್ಡ ಬೀಳುವರು, ದೇವರಿಗೆ ಘನವನ್ನು ಸಲ್ಲಿಸುವರು. ಭೂಮ್ಯಾಕಾಶಗಳಲ್ಲಿ ಎಲ್ಲ ಅಧಿಕಾರವು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. ಆತನನ್ನೇ ಆರಾಧಿಸಿ ಗಣಪಡಿಸೋಣ. ಕರ್ತನನ್ನು ಅರಿಯದ ದೊರೆತನಗಳು, ಅಧಿಕಾರಗಳು ದೇವರ ಮಕ್ಕಳಿಗೆ ವಿರೋಧವಾಗಿ ಹೋರಾಡಿ ಅವರನ್ನು ಸೋಲಿಸಲು ಪ್ರಯತ್ನಿಸುವುದು. ಆದರೆ ಯೇಸುಕ್ರಿಸ್ತನ ಹೆಸರಿನ ಬಲದಿಂದ ಎಲ್ಲವೂ ಮುರಿದು ಬೀಳುವುದು.
ಆತನ ನಾಮವನ್ನು ನಾವು ಧರಿಸಿದ್ದೆಲ್ಲವಲ್ಲವೇ? ಆ ನಾಮವೇ ನಮ್ಮ ಬಲ. 5. ಆಧಾರವು ಮೂಲಧನವು. ಪೇತ್ರನು ದೇವರ ಸೇವೆಗಿಳಿದಾಗ ಅವನ ಬಳಿ ವಿದ್ಯೆಯೋ ಪ್ರಮಾಣಪತ್ರವೋ ಇಲ್ಲ, ಬೆಳ್ಳಿ ಬಂಗಾರವಂತೂ ಇಲ್ಲ, ಜನರ ಆದರಣೆಯೋ ಸರ್ಕಾರದ ಸಹಾಯವೋ ಒಂದೂ ಇಲ್ಲ. ಇದ್ದದ್ದು ಒಂದೇ ಒಂದು, ಅದೇ ಆಧಾರ, ಅದೇ ಮೂಲಧನ, ಕರ್ತನಾದ ಯೇಸು ಕ್ರಿಸ್ತನ ನಾಮ ಒಂದೇ. ದೇವಾಲಯದ ಬಾಗಿಲಲ್ಲಿ ಕುಳಿತಿದ್ದ ಹುಟ್ಟುಕುಂಟನನ್ನು ನೋಡಿ ಪೇತ್ರನು ಹೇಳಿದನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅಪೊಸ್ತಲ ಕೃತ್ಯ 3:6-8. ಅಂದು ಹುಟ್ಟುಕುಂಟನ ಕುಂಟುತನವನ್ನು ನೀಗಿಸಿದಾತನು ಇಂದು ನಿನ್ನ ಎಲ್ಲ ಬಲಹೀನತೆಯನ್ನು ನೀಗಿಸುವಾತನೇ ಆಗಿದ್ದಾನೆ. ಅಪೊಸ್ತಲನಾದ ಪೇತ್ರನು ಇದನ್ನು ಕುರಿತು, ಈ ಮನುಷ್ಯರು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ, ಆ ಹೆಸರೇ ಇವನನ್ನು ಬಲಪಡಿಸಿತು. ಅಪೊಸ್ತಲ ಕೃತ್ಯ 3:16 ಎಂದನು. ಯೇಸುವಿನ ಹೆಸರಿನಲ್ಲಿ ರೋಗಗಳನ್ನು ಗದರಿಸು, ಆಗ ರೋಗ ನೀಗುವುದು. ಯೇಸುಕ್ರಿಸ್ತನ ಹೆಸರಿನಲ್ಲಿ ದೈವಗಳನ್ನು ಗದರಿಸು, ಅವು ಓಡಿ ಹೋಗುವು. ಯೇಸುವಿನ ಹೆಸರಿನಲ್ಲಿ ಪ್ರಾಕೃತಿಯನ್ನು ನೋಡಿ ಅಪ್ಪಣೆ ಮಾಡು, ಕರ್ತನು ನಿನ್ನ ಮಾತನ್ನು ನೆರವೇರಿಸುವನು. ನಿನಗೆ ವಿರೋಧವಾಗಿ ಎದುರು ಬೀಳುವ ಶತ್ರುವನ್ನು ಸೋಲಿಸುವನು. ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ಧರ್ಮೋಪದೇಶ ಕಾಂಡ 28:7. 6. ಎಲ್ಲವನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡು. ನೀನು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಕೊಲೋಸ 3:17. ಅಪೊಸ್ತಲನಾದ ಪೌಲನು ಕಲಿಸಿಕೊಡುವ ಜಯದ ರಹಸ್ಯ ಇದೆ. ಯಾವಾಗಲೂ ಆತನ ನಾಮವು ನಿನ್ನ ಹೃದಯದಲ್ಲೂ ತುಟಿಗಳಲ್ಲೂ ಜೀವಿತದಲ್ಲೂ ಇರಲಿ. ಈ ಯೇಸುವಿನ ನಾಮದ ಬಲವನ್ನು ಅರಿತಿದ್ದ ಭಕ್ತನಾದ ಡಿ.ಎಲ್. ಮೂಡಿ ತನ್ನ ಬಲಗೈಯಲ್ಲಿ ಯುರೋಪ್ ದೇಶವನ್ನು, ಎಡಗೈಯಲ್ಲಿ ಅಮೆರಿಕ ಖಂಡವನ್ನು ಕರ್ತನ ಸಿಂಹಾಸನದ ಮುಂದೆ ಹಿಡಿದು ನಿಂತು ಪ್ರಾರ್ಥಿಸುವ ಬಲವುಳ್ಳತನಾಗಿದ್ದನು. ನನ್ನ ಬಳಿ ಇರುವುದನ್ನೇ ನಿನಗೆ ಕೊಡುತ್ತೇನೆ ಎಂದು ಅಧಿಕಾರದಿಂದ ಪ್ರಸಂಗಿಸಿದ ಕ್ರಿಸ್ತನ ನಾಮವನ್ನು ಲಕ್ಷಗಟ್ಟಲೆ ಜನರ ಹೃದಯದಲ್ಲಿ ಧೀರತನದಿಂದ ಬಿತ್ತಿದರು. 7. ಹೋರಾಟದ ವೇಳೆಗಳಲ್ಲಿ ರಿಚರ್ಡ್ ಉಂಬ್ರಾಡ್ ಎಂಬ ಭಕ್ತನು ಸುಮಾರು 14 ವರ್ಷಗಳು ಸೆರೆವಾಸ ಮಾಡಬೇಕಾಯಿತು. ಹಸಿವೆಯಿಂದ ಬಳಲಿದಾಗ, ನಿದ್ರೆಯಿಲ್ಲದೆ ಪರಿತಪಿಸಿದಾಗ, ಮೂರ್ಛೆಗೊಂಡ ವೇಳೆಗಳಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿದದ್ದು ಯೇಸು ಕ್ರಿಸ್ತನ ನಾಮ ಒಂದೇ. ಆಶೆಗಳನ್ನು, ಇಚ್ಛೆಗಳನ್ನು, ಉದ್ರೇಕಗೊಳಿಸುವ ಔಷಧಿಗಳನ್ನು, ಮಾದಕ ವಸ್ತುಗಳನ್ನು ಬಲವಂತದಿಂದ ನಾವು ತಿನ್ನಬೇಕಾದ ಸಮಯಗಳಲ್ಲೂ, ಬುದ್ಧಿಯನ್ನೇ ಪಲ್ಲಟಗೊಳಿಸುವ ಯಂತ್ರಗಳನ್ನು ನಮ್ಮ ತಲೆಗೆ ಅಳವಡಿಸಿದಾಗಲೂ ಯೇಸುವಿನ ನಾಮವು ನಮ್ಮ ಉಸಿರಿನೊಂದಿಗೆ ಉಸಿರಾಗಿ ಹೃದಯದ ಬಡಿತದೊಂದಿಗೆ ಒಂದಾಗಿರುವುದರಿಂದಲೇ ನಾವು ಜಯಿಸಲು ಸಾಧ್ಯವಾಯಿತು ಎಂದು ಆ ಭಕ್ತರು ಬರೆದಿದ್ದಾರೆ. ವೈರಿಯ ಆಯುಧಗಳನ್ನು ಎದುರಿಸಬಲ್ಲದಂಥ ದೈವಿಕ ಬಲವನ್ನು ಯೇಸುವಿನ ನಾಮವು ನಮಗೆ ಉಣಿಸುತ್ತಿದ್ದಿತು ಎಂದು ಬರೆದಿದ್ದಾರೆ. ಕರ್ತನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಗೆ ಓಡಿಹೋಗಿ ಭದ್ರವಾಗಿರುವನು. ಜ್ಞಾನೋಕ್ತಿ 18:10. ಯೇಸು ಕ್ರಿಸ್ತನು ಪರಲೋಕಕ್ಕೇರುವ ಮುನ್ನ ಕೊಟ್ಟಂಥ ವಾಗ್ದಾನವೇನು? ನನ್ನ ಹೆಸರನ್ನು ಹೇಳಿ ದೈವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೆನ್ನಾದರೂ ಕುಡಿದರೂ ಅವರಿಗೆ ಯಾವ ಕೇಡೂ ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಇವರಿಗೆ ಗುಣವಾಗುವುದು. ಮಾರ್ಕ 16:16-17 ಎಂದು ಹೇಳಿದನಲ್ಲವೇ? ಹೌದು, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಕಲ ಅಧಿಕಾರವುಳ್ಳ ನಾಮ ಯೇಸುವಿನ ನಾಮ. ಮತ್ತಾಯ 8:18. ಯೇಸು ಎಂಬ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ಅನುಗ್ರಹಿಸುವ ಹೆಸರು ಯೆಹೋವನ 14:14. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. 1 ಕೊರಿಂಥ 15:57.
ಯೇಸು ಎಂಬ ಮಹತ್ವವುಳ್ಳ ನಾಮಕ್ಕೆ ಸದಾ ಕಾಲಗಳಲ್ಲಿಯೂ ಸ್ತೋತ್ರವಾಗಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.